ನಿನ್ನೆ ಮುಖ್ಯಮಂತ್ರಿಗಳು ನಾನು ಇಬ್ರು ಕೆಲವು ಮಂತ್ರಿಗಳೆಲ್ಲ ಸೇರಿ ಬೆಂಗಳೂರಿನ ನಗರ ಕೆಲವು ಭಾಗಗಳನ್ನ ನಾವೆಲ್ಲ ಓಡಾಡಿದ್ದೇವೆ. ಅನೇಕ ಸಮಸ್ಯೆಗಳನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಬರಗಾಲದ ವಿಚಾರದಲ್ಲಿ ರಾಜ್ಯದ ಎಲ್ಲ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿದ್ದಾರೆ. ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಚರ್ಚೆ ಮಾಡಿದ್ದಾರೆ. ನಾವು ಮುಖ್ಯವಾಗಿ ಇವತ್ತು ನಾನು ತಕ್ಷಣ ಸಾಯಂಕಾಲ ಈಗ ನಾನೆಲ್ಲ ನಮ್ಮ BWSB ಕಾರ್ಪೊರೇಷನ್, BDA, ಎಲ್ಲ BMTF ಎಲ್ಲ ಅಧಿಕಾರಿಗಳನ್ನ ಸಂಬಂಧಪಟ್ಟಂತ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಅಧಿಕಾರಿಗಳ ಹತ್ರ ಕೂತ್ಕೊಂಡು ಎಲ್ಲ ಝೋನಲ್ ಕಮಿಷನರ್ಸ್, ಇಂಜಿನಿಯರ್ಸ್ ಎಲ್ಲರೂ ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಅವ್ರಿಗೆ 5 ಪ್ರಮುಖವಾದಂತ ಆದೇಶವನ್ನ 5 ಪಾಯಿಂಟ್ ಪ್ರೋಗ್ರಾಮ್ ಅವ್ರಿಗೆ ನಾನು ಕೊಟ್ಟಿದ್ದೇನೆ. ಏನದು ಅಂದ್ರೆ ಬೆಂಗಳೂರು ನಗರದಲ್ಲಿ ಏನು ನೀರು, ಫಸ್ಟ್ ಕುಡಿಯೋ ನೀರು ಏನಿದೆ, ಆ ಕುಡಿಯೋ ನೀರು ಕ್ವಾಲಿಟಿ ಎಲ್ಲೆಲ್ಲಿ ಬೋರ್ವೆಲ್ ಇರ್ಬೋದು, ಬೇರೆ ಎಲ್ಲೂ ಕೂಡ ಮಧ್ಯ ಯಾವ ನೀರಿಗೂ ಕೂಡ ಮಿಕ್ಸ್ ಆಗಬಾರ್ದು. ಈ BWSB ಇರಲಿ ಇಲ್ಲ ಅಂತಂದ್ರೆ ಬೇರೆ ಪ್ರೈವೇಟ್ ಟ್ಯಾಂಕ್ಸ್ ಇರಲಿ, ಯಾವುದೇ ಆಗಲಿ ಕ್ವಾಲಿಟಿ ನೀರನ್ನ ಕೊಡ್ಲಿಕ್ಕೆ ಎಲ್ಲ ವಾಟರ್ ಕ್ವಾಲಿಟಿನ ಚೆಕ್ ಮಾಡಬೇಕು. ನಂಬರ್ 1. ಎರಡನೇದು ಅದರಲ್ಲೇ ಏನು ನಮ್ಮ ಇದಿದೆ, ಶುದ್ಧ ಕುಡಿಯುವ ನೀರು ಘಟಕಗಳಿದೆ, ಅವೆಲ್ಲ ಕಂಪ್ಲೀಟ್ ಏನೇನು ಪ್ರಾಬ್ಲಮ್ಸ್ ಇದೆ ಆ ಮೆಂಬ್ರೇನ್ ಚೇಂಜ್ ಮಾಡೋಂಥದ್ದು, ಏನಾದ್ರು ನಿಂತೋಗಿತ್ತು ಅಂದ್ರೆ ಅದನ್ನೆಲ್ಲ ಸರಿಪಡಿಸೋದು, ಎಲ್ಲ ಕುಡಿಯುವ ನೀರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯನ ಕೊಡಬೇಕು, ಕ್ವಾಲಿಟಿ ನೀರನ್ನ ಕೊಡಬೇಕು. ಇದಕ್ಕೆ ಅವ್ರಿಗೆ ಒಂದು ಸಪರೇಟ್ ಟೀಮ್ ಮಾಡಿ ಎಲ್ಲ ಕಡೆ ಅದನ್ನ ಗಮನಿಸಬೇಕು. ಈ ರೆಸ್ಪಾನ್ಸಿಬಿಲಿಟಿನೆಲ್ಲ ಕಂಪ್ಲೀಟ್ ವಾಟರ್ ಕ್ವಾಲಿಟಿ ಚೆಕ್ ಮಾಡೋದಕ್ಕೆಲ್ಲ ನಮ್ಮ ಕಾರ್ಪೊರೇಷನ್ ಅವರು ಅದನ್ನ ಕಲೆಕ್ಟ್ ಮಾಡಿ, ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿ BWSB ಕೊಡಬೇಕು. ಅದು ಒಂದು ದೊಡ್ಡ ಆದೇಶವನ್ನ ಕೊಟ್ಟಿದ್ದೇವೆ. ಆಮೇಲೆ ನಾವು ಸ್ಟ್ರಾಂಗ್ ವಾಟರ್ ಡ್ರೈನ್ ಎನ್ಕ್ರೋಚ್ಮೆಂಟ್ ಏನೇನಿತ್ತು, ಈಗಾಗಲೇ ಕೋರ್ಟಿಂದ ಕೂಡ ಒಂದು ಆದೇಶ ಇದೆ. ಒಟ್ಟು 2016-17ರಲ್ಲೇ ಇನ್ನು 2626 ಕೆಲವೆಲ್ಲ ಒತ್ತುವರಿ ಆಗಿದೆ ಅಂತ ಹೇಳಿ ಗುರುಸಿತ್ತು. 2022-23ರಲ್ಲಿ 556 ತೆರವು ಮಾಡಿದ್ರು. ಇನ್ನ 1136 ಹೊಸದಾಗಿ ಒತ್ತುವರಿನ ಗುರುಸಲಾಗಿದೆ. ಒಟ್ಟು 4316 ಗುರುಸಿದ್ದಾರೆ. ಸೊ ಅವಕ್ಕೆಲ್ಲ ಸ್ಯಾಟಲೈಟ್ ಇಮೇಜ್ ಕೂಡ ಪಡೆದು ನಮ್ಮ ಗೂಗಲ್ ಇಮೇಜ್ ನ ಪಡ್ಕೊಂಡು ನಮ್ಮ ಸರ್ವೆ ಟೀಮ್ ಅವರು ಎಲ್ಲ ಮಾಡ್ತಾ ಇದ್ದಾರೆ. ಕೆರೆ ಒತ್ತುವರಿ ಮತ್ತು ನಾಲೆಗಳನ್ನ ನಾಲೆಗಳನ್ನ ಒತ್ತುವರಿ ಏನೇನಿದೆ ಅವೆಲ್ಲ ಕೂಡ ಫಸ್ಟ್ ನೀರನ್ನ ಎಲ್ಲೂ ಕೂಡ ತೊಂದರೆ ಆಗಬಾರ್ದು, ಅದಕ್ಕೆಲ್ಲ ಕೆಲಸ ಶುರು ಮಾಡಬೇಕು ಅಂತೇಳಿ BMTF ಅವ್ರನ್ನೂ ಕೂಡ ಕರೆಸಿಸಿ ಅವ್ರ ಜೊತೆಲಿ ಇಟ್ಕೊಂಡು ಮೀಟಿಂಗ್ ಮಾಡಿದ್ವಿ. ಅವ್ರಿಗೆ ಫುಲ್ ಸಪೋರ್ಟ್ ಕೊಡಬೇಕು. ಲೀಗಲ್ ಏನೇನಿದೆ, ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅದೆಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವ್ರಿಗೆ ನಾವು ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ಜೊತೆಗೆ ಯಾರಿಗೂ ಪಬ್ಲಿಕ್ಗೆ ಕಾರ್ಪೊರೇಷನ್ ವತಿಯಿಂದ ಅಫಿಷಿಯಲ್ಸ್ ಇಂದ ಯಾರದೇ ಆಗಲಿ ಹರಾಸ್ಮೆಂಟ್, ಯಾಕೆಂದ್ರೆ ಹಿಂದೆ ನಾನು ಹೋದಾಗ ಬೇಕಾದಷ್ಟು ಅರ್ಜಿಗಳೆಲ್ಲ ಬಂದಿತ್ತು. ಎಲೆಕ್ಷನ್ ಮುಂಚಿತವಾಗಿ ಬಾಗಿಲಿಗೆ ಬಂತು ಸರ್ಕಾರ ನಿಮ್ಮ ಸೇವೆಗೆ ಅಂತೇಳಿ ನಾವೇನು ಹೊರಟಿದ್ದು. ಸೊ ಬಹಳ ನನಗೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಬಂದಿತ್ತು. ಸೊ ಅದಕ್ಕೆಲ್ಲ ನೆಕ್ಸ್ಟ್ ಈಗ ಒಂದು 10-15 ದಿನದಲ್ಲೇ ಎಲೆಕ್ಷನ್ ಆದ 10 ದಿನದಲ್ಲೇ ಕಂಪ್ಲೀಟ್ ತಿರ್ಗಾ ನಾನು ರಿವ್ಯೂ ಮೀಟಿಂಗ್ ಮಾಡ್ತೀನಿ. ಅಷ್ಟರೊಳಗೆ ಅವ್ರಿಗೆಲ್ಲ ಎಂಡಾರ್ಸ್ಮೆಂಟ್ ಹೋಗಿ ಏನೇನ್ ಮಾಡಿದೀವಿ, ಆಯ್ತಾ, ಕಾನೂನು ಪ್ರಕಾರ ಇದೆಯಾ, ಕಾನೂನು ಪ್ರಕಾರ ಇಲ್ಲ ಅಂತೇಳಿ ಅವರೆಲ್ಲರೂ ಕೂಡ ನಾವು ಮಾಹಿತಿಯನ್ನ ಒದಗಿಸಬೇಕಾಗಿದೆ. ಬಟ್ ಈಗಾಗಲೇ ಒಟ್ಟು ನಾವೆಲ್ಲ ಮಿಕ್ಕಿದ ಉಳ್ಕೊಂಡಿರುವಂತ ಎಲ್ಲ ಒತ್ತುವರಿಗಳನ್ನ ನಾವು ತೆರವು ಮಾಡಲಿಕ್ಕೆ ಅವರೆಲ್ಲರೂ ಕೂಡ ನಿರ್ದೇಶನವನ್ನ ಕೊಟ್ಟಿದ್ದೇನೆ. ಅದಕ್ಕೊಂದು ಸಪರೇಟ್ ಟೀಮ್ ಮಾಡಿದ್ದೇವೆ.
ಆಮೇಲೆ ಟ್ಯಾಂಕ್ ಎನ್ಕ್ರೋಚ್ಮೆಂಟ್ ಕೂಡ ಸುಮಾರು ಇನ್ನ 116 ಟ್ಯಾಂಕ್ಗಳು ಈಗ ಸರ್ವೆ ಮಾಡಬೇಕಾಗಿದೆ. ಈಗಾಗಲೇ ಸುಮಾರು 182 ಟ್ಯಾಂಕ್ ಇದೆ. ಅದರಲ್ಲಿ ಕೆಲವು ಕಡೆ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನೆಲ್ಲ ಕೂಡ ಮಾಡಿದ್ದಾರೆ. ಮಿಕ್ಕಿದ್ದು ಕೂಡ ನೀವು ಮಾಡಬೇಕು ಅಂತ ಅದಕ್ಕೂ ಕೂಡ ಅವ್ರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ಜೊತೆಗೆ ಬಿಬಿಎಂಪಿ ಪ್ರಾಪರ್ಟೀಸ್ ಏನೇನಿದೆ ಎಲ್ಲ ಕೂಡ ಸಪರೇಟ್ ಆಗಿ ಒಂದು ಮಾರ್ಕ್ ಮಾಡಬೇಕು. ಯಾರು ಇದ್ದಾರೆ, ಯಾರು ಪೊಸಿಷನ್ ಇದ್ದಾರೆ, ಯಾರು ಒತ್ತುವರಿ ಮಾಡಿದ್ದಾರೆ, ಏನಾಗಿದೆ ಅದ್ರ ಪರಿಸ್ಥಿತಿ, ನಮ್ಮ ಆಸ್ತಿ, ಅದಕ್ಕೆ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ಗೆ ಆ ಜವಾಬ್ದಾರಿಯನ್ನ ಕಾರ್ಪೊರೇಷನ್ ಆಸ್ತಿನ ಕಾಪಾಡಲಿಕ್ಕೆ, ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ತೆರವು ಮಾಡಲಿಕ್ಕೆ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇವೆ.